ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫಸ್ಟೇ ಡಲ್ಲು ಆಮೇಲೆ ಫುಲ್ಲು ಅನ್ನೋ ಕಾನ್ಸೆಪ್ಟ್ನ ಅಡಿಯಲ್ಲಿ ನಿಧಾನವಾಗಿ ಪ್ರೇಕ್ಷಕರನ್ನು ಥಿಯೇಟರ್ಗೆ ಕರೆಸಿದ ಕೆಲವೊಂದು ಸಿನಿಮಾಗಳ ಲೀಸ್ಟ್ ಮಾಡಿ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೆ. ಇದು ಅದರ ಮುಂದುವರೆದ ಭಾಗವಾಗಿರುತ್ತೆ. ಮೊದಲ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ನೋಡಿ. ಕೆಲವೊಂದು ಸಿನಿಮಾಗಳೇ ಹೀಗೆ, ರಿಲೀಸ್ ಆಗುವವರೆಗೆ ಯಾರಿಗೂ ಗೊತ್ತಿರಲ್ಲ, ಆದರೆ ರಿಲೀಸ್ ಆದಮೇಲೆ ಇತಿಹಾಸ ಬರೆಯುತ್ತವೆ. ಈ ಥರದ ಸಿನಿಮಾಗಳನ್ನು ನೋಡೋಣ ಬನ್ನಿ. ದುನಿಯಾ. ಇದು ದುನಿಯಾ ವಿಜಯ್ ರವರು ನಾಯಕನಾಗಿ ನಟಿಸಿದ ಮೊದಲ ಚಿತ್ರ. ಈ ಹಿಂದೆ ಸೈಡ್ ಆ್ಯಕ್ಟರ್ ಆಗಿ ಜೋಗಿ, ರಂಗ SSLC ಸೇರಿದಂತೆ ಸಾಕಷ್ಟು ಸಿನಿಮಾಗಳಲ್ಲಿ ವಿಜಯ್ ರವರು ಆ್ಯಕ್ಟ್ ಮಾಡಿರ್ತಾರೆ. ನಾಯಕನಾಗಬೇಕೆಂಬ ಹಂಬಲ ಇವರಲ್ಲಿ ಇರುತ್ತೆ. ಇದೇ ಟೈಮಲ್ಲಿ ಡೈರೆಕ್ಟರ್ ಸೂರಿರವರು ದುನಿಯಾ ಸ್ಕ್ರಿಪ್ಟ್ ಮಾಡಿಕೊಂಡು ಪ್ರೊಡ್ಯೂಸರ್ನ ಹುಡುಕ್ತಾ ಇರ್ತಾರೆ. ಆಗ ವಿಜಯ್ ರವರು ತಮ್ಮ ಭಾವನ ಬಳಿ ಬಂದು, ಈ ಸಿನಿಮಾನ ನೀವೇ ಮಾಡಿ, ನಾನು ನಾಯಕನಾಗ್ತೀನಿ ಅಂತ ಬೇಡಿಕೆ ಇಡ್ತಾರೆ. ಆಗ ದುನಿಯಾ ಸಿನಿಮಾ ಶುರುವಾಗುತ್ತೆ. ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗಿ ದುನಿಯಾ ರಿಲೀಸ್ಗೆ ಸಿದ್ಧವಾಗುತ್ತೆ. ಆ ಟೈಮಲ್ಲಿ ಇವನು ಒಬ್ಬ ಹೀರೋನ, ಇವನ ಮುಖ ಯಾರು ನೋಡ್ತಾರೆ ಅಂತ ಈ ಸಿನಿಮಾದ ಮೇಲೆ ಇಂಡಸ್ಟ್ರಿಯಲ್ಲಿ ನೆಗೆಟಿವ್ ಟಾಕ್ ಹರಿದಾಡ್ತಿರುತ್ತೆ. ಪ್ರಮೋಷನ್ ಮಾಡಲು ಸಹ ಚಿತ್ರತಂಡಕ್ಕೆ ತುಂಬಾ ತೊಂದರೆಗಳಾಗ್ತಿರುತ್ತೆ. ಇದು ಯಾವ ರೇಂಜ್ಗೆ ಅಂದರೆ, ಒಂದು ಆಟೋದಲ್ಲೂ ಕೂಡ ಸ್ಟಿಕ್ಕರ್ ಹಾಕಲು ಬಿಡ್ತಾ ಇರಲ್ಲ. ಆಡಿಯೋನು ಕೂಡ ಯಾರೂ ತಗೊಳ್ಳೋಕ್ಕೆ ಮುಂದೆ ಬರಲ್ಲ. ಆಗ ಅಕ್ಷಯ ಆಡಿಯೋ ಅಂತ ನಿರ್ಮಾಪಕರೇ ಸ್ವಂತವಾಗಿ ಒಂದು ಆಡಿಯೋ ಕಂಪ್ನಿನ ಸ್ಥಾಪಿಸಿ ಅಲ್ಲಿ ಈ ಸಿನಿಮಾದ ಹಾಡುಗಳನ್ನು ರಿಲೀಸ್ ಮಾಡ್ತಾರೆ. ಸಿನಿಮಾ ರಿಲೀಸ್ ಮಾಡಲು ಕೂಡ ಪ್ರೊಡ್ಯೂಸರ್ ಹತ್ರ ದುಡ್ಡಿರಲ್ಲ. ಹಾಗಾಗಿ ಸಿನಿಮಾನ ಸುಮಾರು ದಿನ ರಿಲೀಸ್ ಮಾಡದೆ ಹಾಗೆ ನಿಲ್ಸಿರ್ತಾರೆ. ಆಗ ಯೋಗರಾಜ್ ಭಟ್ರು ಅವರು ಜಯಣ್ಣ ಅವರನ್ನು ಭೇಟಿ ಮಾಡಿಸಿ ಅವ್ರ ಕೈಯಲ್ಲಿ ಸಿನಿಮಾನ ರಿಲೀಸ್ ಮಾಡಿಸ್ತಾರೆ. ಯಾವ ಥಿಯೇಟರ್ಗೆ ಜನ ಬರಲ್ವೋ ಆ ಥಿಯೇಟರ್ಗಳನ್ನು ಆಯ್ಕೆ ಮಾಡಿ ದುನಿಯಾ ಸಿನಿಮಾಗೆ ಕೊಟ್ಟಿರ್ತಾರೆ. ಹೀಗೆ ತುಂಬ ಕಷ್ಟಪಟ್ಟು 2007 ಫೆಬ್ರವರಿಯಲ್ಲಿ ದುನಿಯಾ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಸಿನಿಮಾ ನೋಡಿದ ಪ್ರೇಕ್ಷಕರೆಲ್ಲ ವಿಜಿಗೆ ಜೈಕಾರ ಹಾಕಲು ಶುರು ಮಾಡ್ತಾರೆ. ದಿನದಿಂದ ದಿನಕ್ಕೆ ಸಿನಿಮಾ ಮೌತ್ ಪಬ್ಲಿಸಿಟಿಯಿಂದ ಮನೆ ಮನೆ ತಲುಪುತ್ತೆ. ಇವನು ಒಬ್ಬ ಹೀರೋನ ಅಂದವರೆಲ್ಲ ವಿಜಯ್ ರವರ ರಿಸ್ಕಿ ಸ್ಟ್ರೆಂತ್, ಅವರ ಮುಗ್ಧತೆ ಅಭಿನಯಕ್ಕೆ ಫಿದಾ ಆಗ್ತಾರೆ. ಸತ್ಯ ಹೆಗ್ಡೆ ಅವರ ಕ್ಯಾಮ್ರಾ ವರ್ಕ್ ಡಿಫ್ರೆಂಟ್ ಆಗಿರುತ್ತೆ. ಸೂರಿರವರ ಸ್ಕ್ರೀನ್ ಪ್ಲೇ ಸಿನಿಮಾ ನೋಡುವಾಗ ಹೊಸ ಅನುಭವವನ್ನು ಕೊಡ್ತಾ ಇರುತ್ತೆ. ಇದೊಂದು ಮಾಮೂಲಿ ಸಿನಿಮಾ ಅಲ್ಲ ಅನ್ನೋ ಭಾವನೆ ಪ್ರೇಕ್ಷಕರಲ್ಲಿ ಮೂಡುವಂತೆ ತೆರೆ ಮೇಲೆ ತಂದಿರ್ತಾರೆ ಡೈರೆಕ್ಟರ್ ಸೂರಿರವರು. ಸಿನಿಮಾದಲ್ಲಿ ಲವ್, ರೌಡಿಸಮ್, ತಾಯಿ ಮಗನ ಬಾಂಧವ್ಯ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗಿರುತ್ತೆ. ಹೀಗೆ ದುನಿಯಾ 2007 ಬ್ಲಾಕ್ ಬಾಸ್ಟರ್ ಆಗಿ ಚಿತ್ರದಲ್ಲಿ ಆ್ಯಕ್ಟ್ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ ಚಿತ್ರರಂಗದಲ್ಲಿ ಗಟ್ಟಿಯಾಗಿ ನೆಲೆಯೂರಲು ಕಾರಣವಾಗುತ್ತೆ. ಲೂಸ್ ಮಾದ ಅನ್ನೋ ಪಾತ್ರ ಯೋಗಿ ಅವರನ್ನು ತುಂಬ ಫೇಮಸ್ ಮಾಡುತ್ತೆ. ಮುಂದೆ ಅವರು ಕೂಡ ಹೀರೋ ಆಗ್ತಾರೆ. ರಂಗಾಯಣ ರಘು, ಡೈರೆಕ್ಟರ್ ಸೂರಿ, ದುನಿಯಾ ವಿಜಯ್ ಎಲ್ಲರಿಗೂ ಈ ಸಿನಿಮಾ ಲೈಫ್ ಕೊಡುತ್ತೆ. ಸಾರಥಿ. ಇದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಚಿತ್ರ. 2011ರಲ್ಲಿ ತೆರೆ ಕಂಡಿರುತ್ತೆ. ಈ ಟೈಮಲ್ಲಿ ದರ್ಶನ್ ಅವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಕಾಂಟ್ರವರ್ಸಿಗಳನ್ನ ಮಾಡಿಕೊಂಡು ಜೈಲು ಪಾಲಾಗಿರ್ತಾರೆ. ಈ ಸಂದರ್ಭದಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಹಂತದಲ್ಲಿರುತ್ತೆ. ಆದರೆ ಸಿನಿಮಾ ರಿಲೀಸ್ ಮಾಡಿದ್ರೆ ಯಾರು ನೋಡ್ತಾರೆ ಅನ್ನೋ ಗೊಂದಲ ಚಿತ್ರತಂಡಕ್ಕೆ ಇರುತ್ತೆ. ಯಾಕೆಂದರೆ ದರ್ಶನ್ ರವರ ಸಿನಿ ಕೆರಿಯರ್ ಇನ್ನೇನು ಮುಗಿದೋಯ್ತು ಅಂತ ಗಾಂಧಿನಗರದಲ್ಲಿ ಊಹಾಪೋಹಗಳು ಹರಿದಾಡ್ತಾ ಇರ್ತವೆ. ಅದು ಅಲ್ಲದೆ ಸಾರಥಿ ಸಿನಿಮಾ ರಿಲೀಸ್ ಆಗಿ ಒಂದು ವಾರದ ನಂತರ ಪುನೀತ್ ರಾಜ್ಕುಮಾರ್ ಅವರ ಪರಮಾತ್ಮ ಸಿನಿಮಾ ರಿಲೀಸ್ ಆಗ್ತಿರುತ್ತೆ. ಪರಮಾತ್ಮ ಸಿನಿಮಾದ ಹಾಡುಗಳು ಹೆವಿ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿರ್ತವೆ. ಎಲ್ಲಿ ನೋಡಿದರೂ ಪರಮಾತ್ಮ ಸಿನಿಮಾದ ಹಾಡುಗಳದೇ ಸೌಂಡು. ಈ ಸಂದರ್ಭದಲ್ಲಿ ಧೈರ್ಯ ಮಾಡಿ ಸಾರಥಿ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. ಆದರೆ ಎಲ್ಲ ಥಿಯೇಟರ್ಗಳು ಪರಮಾತ್ಮ ಸಿನಿಮಾಗೆ ಬುಕ್ ಆಗಿರ್ತವೆ. ಹಾಗಾಗಿ ರಾಜ್ಯಾದ್ಯಂತ ಬರೀ 60 ಚಿತ್ರಮಂದಿರದಲ್ಲಿ ಸಾರಥಿ ಸಿನಿಮಾನ ರಿಲೀಸ್ ಮಾಡ್ತಾರೆ. ಮೊದಲ ದಿನ ನಮ್ಮ ಕೊಳ್ಳೇಗಾಲಕ್ಕೂ ಸಹ ಈ ಸಿನಿಮಾ ಬಂದಿರಲಿಲ್ಲ. ಹೀಗೆ ತುಂಬ ಕಷ್ಟಪಟ್ಟು ಧೈರ್ಯ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾರೆ. ದರ್ಶನ್ ರವರ ಫ್ಯಾನ್ಸ್ಗಳು ಸಿನಿಮಾನ ಕೈ ಬಿಡಲ್ಲ. ಹಾಗೆ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿರುತ್ತೆ. ಫ್ಯಾನ್ಸ್ಗಳು ಮಾತ್ರವಲ್ಲದೆ ನಾರ್ಮಲ್ ಆಡಿಯನ್ಸ್ಗಳು ಸಹ ಈ ಸಿನಿಮಾನ ಮೆಚ್ಕೊಳ್ತಾರೆ. ದಿನಕರ್ ತುಗದೀಪ್ ರವರ ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ, ದರ್ಶನ್ ರವರು ಕೇಳಿ ಹೇಳಿಸಿರುವಂತಹ ಡೈಲಾಗ್ಗಳು, ಆಕ್ಷನ್, ಹಾಡುಗಳು ಎಲ್ಲ ಅತ್ಯದ್ಭುತವಾಗಿರುತ್ತೆ. ಮೌತ್ ಪಬ್ಲಿಸಿಟಿಯಿಂದ ಸಿನಿಮಾ ಜನರನ್ನು ತಲುಪಲು ಶುರು ಮಾಡುತ್ತೆ. ಶುಕ್ರವಾರ 60 ಚಿತ್ರಮಂದಿರದಲ್ಲಿ ರಿಲೀಸ್ ಆದ ಈ ಸಿನಿಮಾ ಭಾನುವಾರದ ಹೊತ್ತಿಗೆ 150 ಚಿತ್ರಮಂದಿರಕ್ಕೆ ಏರಿಕೆಯಾಗಿರುತ್ತೆ. ಆ ಟೈಮಲ್ಲಿ ಇದೊಂದು ಉತ್ತಮ ಕಥೆಯುಳ್ಳ ಸಿನಿಮಾವಾಗಿತ್ತು. ದಿನದಿಂದ ದಿನಕ್ಕೆ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಥಿಯೇಟರ್ಗಳಿಗೆ ಜನಸಾಗರ ಹರಿದು ಬರಲು ಶುರು ಮಾಡುತ್ತೆ. ಫ್ಯಾಮಿಲಿ ಆಡಿಯನ್ಸ್ಗಳು ಕೂಡ ಈ ಸಿನಿಮಾನ ತುಂಬ ಇಷ್ಟಪಡ್ತಾರೆ. ಹಾಲಿವುಡ್ನ ಒಂದು ಆನಿಮೇಷನ್ ಸಿನಿಮಾದಿಂದ ಇನ್ಸ್ಪಿರೇಷನ್ ತಗೊಂಡು ಕಥೆ ರಚಿಸಿರ್ತಾರೆ ದಿನಕರ್ ತುಗದೀಪ್ ರವರು. ಹೀಗೆ ಸಾರಥಿ ಸಿನಿಮಾ 2011ರಲ್ಲಿ ರಾಜ್ಯಾದ್ಯಂತ ಭರ್ಜರಿ ಯಶಸ್ಸನ್ನು ಸಾಧಿಸಿ ದರ್ಶನ್ ಅವರ ಕೈ ಹಿಡಿಯುತ್ತೆ. ಉಗ್ರಂ. ಇದು 2014ರಲ್ಲಿ ತೆರೆ ಕಂಡ ಶ್ರೀಮುರಳಿ ರವರ ಚಿತ್ರ. ಪ್ರಶಾಂತ್ ನೀಲ್ ರವರ ಮೊದಲ ಡೈರೆಕ್ಷನ್ನ ಸಿನಿಮಾ. ಶ್ರೀಮುರಳಿ ರವರು 2003ರಲ್ಲಿ ಚಂದ್ರಚಕೋರಿ ಅನ್ನೋ ಚಿತ್ರದಿಂದ ಚಿತ್ರರಂಗವನ್ನು ಪ್ರವೇಶಿಸುತ್ತಾರೆ. ಮೊದಲ ಸಿನಿಮಾನೇ 1 ವರ್ಷಗಳ ಭರ್ಜರಿ ಪ್ರದರ್ಶನ ಕಂಡರೂ ಕೂಡ ಮುಂದೆ ಬಂದ ಇವರ ಯಾವ ಸಿನಿಮಾಗಳು ಅಷ್ಟು ಸೌಂಡ್ ಮಾಡಲ್ಲ. ಕಂಠಿ, ಪ್ರೀತಿಗಾಗಿ ಅನ್ನೋ ಚಿತ್ರಗಳು ಹಾಡುಗಳಿಂದ ಸದ್ದು ಮಾಡಿದ್ದನ್ನು ಬಿಟ್ಟರೆ ಸಿನಿಮಾ ಹೇಳಿಕೊಳ್ಳುವಷ್ಟು ಹೆಸರನ್ನ ಶ್ರೀಮುರಳಿ ರವರಿಗೆ ತಂದುಕೊಟ್ಟಿರಲ್ಲ. ಹೀಗೆ 2014ರ ತನಕ ವರ್ಷಕ್ಕೆ 1 ಸಿನಿಮಾಗಳನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ. ಆದರೆ ಯಾವ ಸಿನಿಮಾ ಕೂಡ ಶ್ರೀಮುರಳಿ ಅವರಿಗೆ ಕಂಬ್ಯಾಕ್ ಕೊಟ್ಟಿರಲ್ಲ. ಇವರು ಒಬ್ಬರು ಸ್ಟಾರ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದ್ದಾರೆ ಅನ್ನೋದನ್ನೇ ಜನ ಮರೀತಾ ಇರ್ತಾರೆ. ಪ್ರಶಾಂತ್ ನೀಲ್ ರವರು ಸಂಬಂಧದಲ್ಲಿ ಶ್ರೀಮುರಳಿ ರವರಿಗೆ ಭಾಮೈದ. ಅವರು ಉಗ್ರಂ ಕಥೆಯನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಶ್ರೀಮುರಳಿ ಅವರನ್ನು ಹೀರೋ ಆಗಿ ಮಾಡಿಕೊಂಡು ಪ್ರೊಡ್ಯೂಸರ್ನು ಹುಡುಕಿ ಸಿನಿಮಾನ ಕಂಪ್ಲೀಟ್ ಸಹ ಮಾಡಿರ್ತಾರೆ.
ಆದರೆ ಸಿನಿಮಾ ರಿಲೀಸ್ ಮಾಡಲು ಯಾವುದೇ ಡಿಸ್ಟ್ರಿಬ್ಯೂಟರ್ಗಳು ಮುಂದೆ ಬರಲ್ಲ. ಯಾಕೆಂದರೆ ಶ್ರೀ ಮುರಳಿ ಒಬ್ಬ ಫ್ಲಾಪ್ ಸ್ಟಾರ್. ಅವರ ರೀಸೆಂಟ್ ಯಾವ ಸಿನಿಮಾ ಕೂಡ ಹಿಟ್ ಆಗಿರಲಿಲ್ಲ. ಪ್ರಶಾಂತ್ ನೀಲ್ ಅವರು ಕೂಡ ಹೊಸ ಡೈರೆಕ್ಟರ್. ಹಾಗಾಗಿ ಉಗ್ರಂ ಸಿನಿಮಾ ರಿಲೀಸ್ ಮಾಡಲು ಯಾವ ಡಿಸ್ಟ್ರಿಬ್ಯೂಟರ್ ಕೂಡ ಮುಂದೆ ಬರಲ್ಲ. ಆಗ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರು ಉಗ್ರಂ ಸಿನಿಮಾನ ನೋಡ್ತಾರೆ. ಅದರ ಮೇಕಿಂಗ್ಗೆ ಫಿದಾ ಆಗಿ ದರ್ಶನ್ ರವರು ತಮ್ಮ ತೂಗುದೀಪ ಪ್ರೊಡಕ್ಷನ್ ಅಡಿಯಲ್ಲಿ ಉಗ್ರಂ ಸಿನಿಮಾನ ರಿಲೀಸ್ ಮಾಡ್ತಾರೆ. ಮೊದಲ ದಿನ ಸಿನಿಮಾ ನೋಡಿದ ಪ್ರೇಕ್ಷಕರು ಪ್ರಶಾಂತ್ ನೀಲ್ ಅವರ ಸ್ಟೋರಿ ನರೇಷನ್, ಮೇಕಿಂಗ್, ಸ್ಕ್ರೀನ್ ಪ್ಲೇಗೆ ಮಾರಿ ಹೋಗ್ತಾರೆ. ಈ ಥರದ ಒಂದು ಸಿನಿಮಾವನ್ನ ನಾವು ಯಾವ ಇಂಡಸ್ಟ್ರಿಯಲ್ಲೂ ನೋಡಿರಲಿಲ್ಲ. ಅತಿ ಅದ್ಭುತವಾದ ಚಿತ್ರ ಎಂದು ಎಲ್ಲ ಕಡೆ ಸಿನಿಮಾದ ಬಗ್ಗೆ ಒಳ್ಳೆ ಪ್ರತಿಕ್ರಿಯೆ ವ್ಯಕ್ತವಾಗುತ್ತೆ. ಅಗಸ್ತ್ಯ, ಬಾಲ, ಮುಗೋರನ್ನ ಶಬ್ದಗಳು ಸಿನಿಮಾ ನೋಡಿದ ಪ್ರೇಕ್ಷಕರ ಬಾಯಲ್ಲಿ ಗುನುಗ್ತಾ ಇರುತ್ತೆ. ಮೌತ್ ಪಬ್ಲಿಸಿಟಿಯಿಂದ ಸಿನಿಮಾಗೆ ಹೆಚ್ಚಿನ ಪ್ರಚಾರ ಸಿಕ್ಕಿ ಮೊದಲ ವಾರಾನೇ 5 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿ ಶ್ರೀ ಮುರಳಿರವರ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದ ಸಿನಿಮಾ ಎಂದು ಕರೆಸಿಕೊಳ್ಳುತ್ತೆ. ಇಲ್ಲಿಂದ ಶ್ರೀ ಮುರಳಿರವರು ರೋರಿಂಗ್ ಸ್ಟಾರ್ ಆಗ್ತಾರೆ. ಪ್ರಶಾಂತ್ ನೀಲ್ ಒಬ್ಬ ಸ್ಟಾರ್ ಡೈರೆಕ್ಟರ್ ಆಗ್ತಾರೆ. ಮುಂದೆ ಶ್ರೀ ಮುರಳಿರವರ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತವೆ. ಹೀಗೆ 2014ರಲ್ಲಿ ಉಗ್ರಂ ಸಿನಿಮಾ ಶ್ರೀ ಮುರಳಿರವರಿಗೆ ಒಂದು ಕಂಬ್ಯಾಕ್ ಕೊಡುವುದರ ಜೊತೆಗೆ ಸ್ಟಾರ್ ಹೀರೋಗಳ ಪಟ್ಟಿಯಲ್ಲಿ ಇವರ ಹೆಸರು ಕೇಳಿ ಬರುವಂತೆ ಮಾಡುತ್ತೆ. ರಂಗಿತರಂಗ ಇದು 2015ರಲ್ಲಿ ತೆರೆ ಕಂಡ ಒಂದು ಹಾರರ್ ಸಸ್ಪೆನ್ಸ್ ಸಿನಿಮಾ. ಇದನ್ನು ಅನೂಪ್ ಭಂಡಾರಿ ನಿರ್ದೇಶನ ಮಾಡಿದ್ದು, ನಿರೂಪ್ ಭಂಡಾರಿ ಲೀಡ್ ರೋಲ್ನಲ್ಲಿ ಕಾಣಿಸ್ಕೊಂಡಿರ್ತಾರೆ. ಮೊದಲಿಗೆ ಈ ಸಿನಿಮಾ ರಕ್ಷಿತ್ ಶೆಟ್ಟಿ ಅವರನ್ನು ಹುಡ್ಕೊಂಡು ಹೋಗಿರುತ್ತೆ. ಆದರೆ ಅವರು ಬೇರೆ ಶೆಡ್ಯೂಲ್ನಲ್ಲಿ ಬ್ಯುಸಿ ಇದ್ದ ಕಾರಣ ಇದನ್ನು ನಿರಾಕರಿಸ್ತಾರೆ. ಆಗ ನಿರೂಪ್ ಭಂಡಾರಿ ಅವರನ್ನೇ ಹಾಕೊಂಡು ಸಿನಿಮಾ ಮಾಡ್ತಾರೆ. ಇದು ಕೂಡ ಯಾವುದೇ ತರಹದ ಎಕ್ಸ್ಪೆಕ್ಟೇಷನ್ ಅನ್ನು ಪ್ರೇಕ್ಷಕರಲ್ಲಿ ಮೂಡಿಸಿರಲಿಲ್ಲ. ಸಿನಿಮಾ ರಿಲೀಸ್ ಆಗೋವರೆಗೂ ಈ ಥರದ ಒಂದು ಸಿನಿಮಾ ಇದೆ ಅನ್ನೋದೇ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಅದೂ ಅಲ್ಲದೆ ಬಾಹುಬಲಿ ರಿಲೀಸ್ ಆಗೋ ಸಂದರ್ಭದಲ್ಲೇ ಈ ಸಿನಿಮಾ ರಿಲೀಸ್ ಮಾಡ್ತಾ ಇರ್ತಾರೆ. ಆಗ ದೇಶದೆಲ್ಲೆಡೆ ಬಾಹುಬಲಿದೆ ಆ ಟೈಮಲ್ಲಿ ಇದು ಯಾವುದು ರಂಗಿತರಂಗ ಅಂತ ಪ್ರೇಕ್ಷಕರು ಸಿನಿಮಾನ ಲೈಕ್ ಮಾಡಲ್ಲ. ಆದರೆ ದಿನದಿಂದ ದಿನಕ್ಕೆ ಈ ಸಿನಿಮಾದ ಕ್ರೇಜ್ ಎಲ್ಲ ಕಡೆ ಪಸರಿಸುತ್ತೆ. ಸಿನಿಮಾದಲ್ಲಿನ ಸಸ್ಪೆನ್ಸ್, ಸ್ಕ್ರೀನ್ ಪ್ಲೇ, ಕ್ಲೈಮ್ಯಾಕ್ಸ್ನಲ್ಲಿ ಸಸ್ಪೆನ್ಸ್ ರಿವೀಲ್ ಮಾಡಿದಂತಹ ರೀತಿ ಎಲ್ಲ ನಿಧಾನವಾಗಿ ಪ್ರೇಕ್ಷಕರಿಗೆ ಇಷ್ಟ ಆಗಲು ಶುರುವಾಗುತ್ತೆ. ಗುಡ್ಡದ ಭೂತ ಅನ್ನೋ ಕಾನ್ಸೆಪ್ಟ್ನಿಂದ ಚಿತ್ರದುದ್ದಕ್ಕೂ ಸಿನಿಮಾ ಬೆಚ್ಚಿ ಬೀಳಿಸುತ್ತಾ ಹೋಗುತ್ತೆ. ಹೀಗೆ ಈ ಸಿನಿಮಾ ದಿನದಿಂದ ದಿನಕ್ಕೆ ದೇಶದೆಲ್ಲೆಡೆ ಸುದ್ದಿಯಾಗುತ್ತೆ. 2015ರ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಸಿನಿಮಾವಾಗಿ ರಂಗಿತರಂಗ ಗುರುತಿಸಿಕೊಳ್ಳುತ್ತೆ. ದೇಶದೆಲ್ಲೆಡೆ ಬಾಹುಬಲಿಯ ಹವಾ ಇದ್ರೂ ಕೂಡ ರಂಗಿತರಂಗ ಜಗ್ಗದೆ ಬಾಹುಬಲಿಗೆ ಸೆಡ್ಡು ಹೊಡೆದು ನಿಲ್ಲುತ್ತೆ. ಹೀಗೆ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ರಿಲೀಸ್ ಆದ ರಂಗಿತರಂಗ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣುತ್ತೆ. ಕಾಂತಾರ ಇದು 2022ರಲ್ಲಿ ತೆರೆ ಕಂಡ ಸಿನಿಮಾ. ಈ ಸಿನಿಮಾ ಕಂಡ ಯಶಸ್ಸನ್ನು ಮರೆಯೋಕೆ ಸಾಧ್ಯನೇ ಇಲ್ಲ ಬಿಡಿ. ಮೊದಲಿಗೆ ಈ ಸಿನಿಮಾ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ಹುಡ್ಕೊಂಡು ಹೋಗಿರುತ್ತೆ. ಪುನೀತ್ ರಾಜ್ಕುಮಾರ್ ಅವರಿಗೆ ಕತೆ ಇಷ್ಟ ಕೂಡ ಆಗಿರುತ್ತೆ. ಆದರೆ ಸಿನಿಮಾ ಮಾಡೋಕ್ಕೆ ಆಗಲ್ಲ. ಆಗ ರಿಷಬ್ ಶೆಟ್ಟಿ ಅವರೇ ಡೈರೆಕ್ಷನ್ ಮಾಡಿ ಜೊತೆಗೆ ಅವರೇ ಆ್ಯಕ್ಟ್ ಮಾಡ್ತಾರೆ. ಮೊದಲಿಗೆ ಈ ಸಿನಿಮಾ ಒಂಬಾಳೆ ಬ್ಯಾನರ್ನಲ್ಲಿ ಅನೌನ್ಸ್ ಆದಾಗ ರಿಷಬ್ ಶೆಟ್ಟಿ ಅವರ ಡೈರೆಕ್ಷನ್ ಅಂತ ಗೊತ್ತಾದಾಗ ಒಂದು ಮಟ್ಟಿಗೆ ಸಿನಿಮಾದ ಮೇಲಿನ ನಿರೀಕ್ಷೆ ಇತ್ತು. ಸಿನಿಮಾ ಚೆನ್ನಾಗಿರುತ್ತೆ ಅನ್ನೋ ಭಾವನೆ ಕೂಡ ಇತ್ತು. ಆದರೆ ಈ ಮಟ್ಟಿಗೆ ಹೆಸರು ಮಾಡುತ್ತೆ ಅನ್ನೋದು ನಮಗಿರಲಿ, ಸಿನಿಮಾ ಟೀಮ್ಗೂ ಸಹ ಗೊತ್ತಿರಲಿಲ್ಲ. ಸಿನಿಮಾ ರಿಲೀಸ್ ಮಾಡ್ತಾರೆ. ರಿಷಬ್ ಶೆಟ್ಟಿ ಅವರ ಸಿನಿಮಾ ಅಂದರೆ ಯಾವ ಥರ ಜನ ಥಿಯೇಟರ್ಗೆ ಬರ್ತಾರೋ ಅದೇ ರೀತಿ ಜನ ಥಿಯೇಟರ್ಗೆ ಬಂದು ಸಿನಿಮಾವನ್ನು ನೋಡ್ತಾರೆ. 50% ಆಕ್ಯುಪೆನ್ಸಿಯಲ್ಲಿ ಮೊದಲ ದಿನ ಸಿನಿಮಾ ರನ್ ಆಗುತ್ತೆ. ಅದರ ನೆಕ್ಸ್ಟ್ ಡೇಯಿಂದ ಶುರುವಾಯಿತು ನೋಡಿ ಕಾಂತಾರದ ಕ್ರೇಜ್. ಥಿಯೇಟರ್ಗೆ ಜನಸಾಗರ ಹರಿದು ಬರಲು ಶುರುವಾಗುತ್ತೆ. ಕರಾವಳಿ ಭಾಗದ ದೈವಾರಾಧನೆ, ಆಚಾರ ವಿಚಾರಗಳನ್ನು ಸಿನಿಮಾದಲ್ಲಿ ಅತಿ ಅದ್ಭುತವಾಗಿ ಚಿತ್ರಿಸಿರ್ತಾರೆ ರಿಷಬ್ ಶೆಟ್ಟಿ ಅವರು. ರಿಷಬ್ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಂತೂ ಪ್ರೇಕ್ಷಕರನ್ನ ಮೂಕ ವಿಸ್ಮಿತರಾಗುವಂತೆ ಮಾಡುತ್ತೆ. ಅದರಲ್ಲೂ ಕ್ಲೈಮ್ಯಾಕ್ಸ್ನ 20 ನಿಮಿಷದಲ್ಲಿ ಯಾರು ಊಹೆಯನ್ನು ಮಾಡಿರದಂತೆ ರಿಷಬ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡಿರ್ತಾರೆ. ಕರ್ನಾಟಕದಾದ್ಯಂತ ಈ ಸಿನಿಮಾದ ಕ್ರೇಜ್ ಹೆಚ್ಚಾಗ್ತಾ ಹೋದಂತೆ ಒಂಬಾಳೆರವರು ಎಲ್ಲ ಭಾಷೆಗಳಿಗೂ ಡಬ್ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಾರೆ. ದೇಶದೆಲ್ಲೆಡೆ ಈ ಸಿನಿಮಾಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗುತ್ತೆ. ಸುಮಾರು 16 ಕೋಟಿ ವೆಚ್ಚದಲ್ಲಿ ತಯಾರಾದ ಈ ಸಿನಿಮಾ 400 ಕೋಟಿಗೂ ಹೆಚ್ಚಿನ ಕಲೆಕ್ಷನ್ ಮಾಡಿ KGF ನಂತರ ಇಡೀ ದೇಶ ನಮ್ಮ ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡುವಂತೆ ಮಾಡುತ್ತೆ. ರಿಷಬ್ ಶೆಟ್ಟಿನ ಫ್ಯಾನ್ ಇಂಡಿಯಾ ಸ್ಟಾರ್ ಮಾಡುತ್ತೆ. ಲೂಸಿಯಾ ಇದು ಪವನ್ ಕುಮಾರ್ ಅವರ ಡೈರೆಕ್ಷನ್ನ ಸಿನಿಮಾ. ನೀನಾಶಂ ಸತೀಶ್ ಅವರ ಮೊದಲ ನಾಯಕತ್ವದ ಸಿನಿಮಾ. ಈ ಸಿನಿಮಾ ಕೂಡ ರಿಲೀಸ್ಗೂ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ. ನಿರ್ದೇಶಕ ಪವನ್ ಕುಮಾರ್ ರವರು ಯೋಗರಾಜ್ ಭಟ್ ರವರ ಮನಸಾರೆ ಹಾಗೂ ಪಂಚರಂಗಿ ಸಿನಿಮಾಗಳಲ್ಲಿ ಸ್ಕ್ರೀನ್ ಪ್ಲೇ ಬರೆದಿರ್ತಾರೆ. ಮುಂದೆ ಲೈಫು ಇಷ್ಟೇನೆ ಅನ್ನೋ ಸಿನಿಮಾನ ಪವನ್ ರವರೇ ನಿರ್ದೇಶನ ಮಾಡಿರ್ತಾರೆ. ಇದಾದ ನಂತರ ಇವರು ಕೈ ಹಾಕಿದ್ದ ಸಿನಿಮಾನೇ ಲೂಸಿಯಾ. ಇದೊಂದು ಸೈಕಲಾಜಿಕಲ್ ಸಿನಿಮಾ. ಆದರೆ ಈ ಸಿನಿಮಾದ ಮೇಲೆ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸೈಲೆಂಟ್ ಆಗಿ ಈ ಸಿನಿಮಾ ರಿಲೀಸ್ ಮಾಡ್ತಾರೆ. ತನ್ನ ಯೂನಿಕ್ ಕಂಟೆಂಟ್ನಿಂದ ನಿಧಾನವಾಗಿ ಪ್ರೇಕ್ಷಕರನ್ನು ಸೆಳೆಯುತ್ತಾ ಹೋಗುತ್ತೆ ಈ ಸಿನಿಮಾ. ಕರ್ನಾಟಕ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಸಹ ಲೂಸಿಯಾ ಸಿನಿಮಾ ಸದ್ದು ಮಾಡುತ್ತೆ. ಈ ಥರನೂ ಸಿನಿಮಾ ಮಾಡಬಹುದು ಅಂತ ತೋರಿಸಿಕೊಟ್ಟ ಪವನ್ಗೆ ಇದು ಒಂದು ಒಳ್ಳೆ ಕಂಬ್ಯಾಕ್ ಆಗುತ್ತೆ. ನೀನಾಶಂ ಸತೀಶ್ರಂತಹ ಅತ್ಯದ್ಭುತ ಕಲಾವಿದ ಕನ್ನಡ ಚಿತ್ರರಂಗಕ್ಕೆ ಸಿಗ್ತಾರೆ. ನೋಡಿದ್ರಲ್ಲ ಗೆಳೆಯರೇ, ನಿಧಾನವಾಗಿ ಪ್ರೇಕ್ಷಕರ ಮನಸೆಳೆದ ಕನ್ನಡ ಸಿನಿಮಾಗಳನ್ನು. ನಿಮಗೆ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.